ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ರಾಗಿಯಿಂದ ಖಾರ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಇಲ್ಲಿ 1 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ, ಸಮ ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು ಇಡೀ ನೈಟು ನೆನೆಸಿ ಬೆಳಗ್ಗೆ ತೊಗೊಳ್ತೀನಿ. ಇದನ್ನು ಬೆಳಗ್ಗೆವರೆಗೆ ನೆನೆಸ್ತೀನಿ. ಇದನ್ನು ಕ್ಲೀನಾಗಿ ಇವಾಗ ತೊಳ್ಕೊಳ್ತೀನಿ. ನೋಡಿ, ಕ್ಲೀನಾಗಿ ತೊಳೆದಿದ್ದೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ, ಇದು ಮುಳುಗೋಷ್ಟು ನೀರು ಹಾಕಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆವರೆಗೆ ಬಿಡೋಣ. ರಾತ್ರಿ ನೆನೆಸಿದ್ದು ಕಡಲೆಬೇಳೆ ಹೆಸರುಬೇಳೆ ಇವಾಗ ಕ್ಲೀನಾಗಿ ತೊಳ್ಕೊಬಿಟ್ಟು ಸೋರು ಹಾಕ್ಕೊಳ್ತೀನಿ. ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿದ್ದೀನಿ, ಕಟ್ ಮಾಡ್ಕೊತೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಕಾಯಿ ತುರಿ ತೊಗೊಂಡಿದ್ದೀನಿ. ಚಟ್ನಿಗೆ ಕಾಯಿ ಸ್ವಲ್ಪ ಕಡಲೆ ಹಾಕ್ಕೊಳ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಇದನ್ನು ಮಿಕ್ಸಿಲಿ ಪುಡಿ ಮಾಡ್ತೀನಿ. ಆ ಹೆಸರುಬೇಳೆ ಇದ್ರ ಜೊತೆ ಹಾಕ್ಕೊಂಡು, ಹೆಸರುಬೇಳೆ ಕಡಲೆಬೇಳೆ ಜೊತೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಉಪ್ಪು ತೊಗೋಬೇಕು. ಇವಾಗ ಇಲ್ಲಿ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇಲ್ಲಿ ಅರಿಶಿನ, ಉಪ್ಪು, ಜೀರಿಗೆ, ಸ್ವಲ್ಪ ನೆಂದಿರೋದು ಕಡಲೆಬೇಳೆ ತೊಗೊಂಡಿದ್ದೀನಿ. ಇವಾಗ ಕಟ್ ಮಾಡಿರೋ ಈರುಳ್ಳಿ, ಕಾಯಿ ತುರಿ ಹಾಕೋಣ. ನಮ್ಮ ಇಷ್ಟ, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಕಟ್ ಮಾಡಿಬಿಟ್ಟು. ಇವಾಗ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಪುಡಿನೂ ಹಾಕ್ಬಿಡ್ತೀನಿ ಇದರೊಳಗಡೆ. ನೋಡಿ, ಈ ರೀತಿ 1-2 ಸ್ಪೂನ್ ನೀರು ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ದಪ್ಪ ರುಬ್ಕೊಂಡಿದ್ದೀನಿ. ಇವಾಗ ಚಟ್ನಿಗೂ ಕಡಲೆ ಹಾಕ್ಕೊಂಡಿದ್ದೀನಿ. ಇದೇ ಜಾರಿಗೆ ಚಟ್ನಿ ಹಾಕ್ಕೊಬಿಟ್ಟು ಚಟ್ನಿಗೆ ನೀರು ಹಾಕ್ಕೊಂಡ್ರು. ನೋಡಿ, ಚಟ್ನಿನೂ ರುಬ್ಬಾಗಿದೆ. ಉಪ್ಪು ಹಾಕೋದು ಮರೆತುಬಿಟ್ಟಿದೆ. ಸ್ವಲ್ಪ ಈಗ ಉಪ್ಪಿನ ಪುಡಿ ಹಾಕ್ಬಿಟ್ಟು ಕಲಿಸ್ಬಿಡ್ತೀನಿ. ಇಲ್ಲಿ ಮೇಜರಿಂಗ್ ಕಪ್ಪಲ್ಲಿ 1 ಕಪ್ಪು ನೀರು ತೊಗೊಂಡಿದ್ದೀನಿ. 1 ಕಪ್ಪಿಗೆ ಅರ್ಧ ಕಪ್ಪು, ಅದರಲ್ಲೇ ಅರ್ಧ ಕಪ್ಪು ರಾಗಿ ಹಿಟ್ಟು ತಗೋಬೇಕು. ಅರ್ಧ ಕಪ್ಪು ರಾಗಿ ಹಿಟ್ಟು ಒಂದು ಏಡ್ಸ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ತುಪ್ಪ, ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೀರಿಗೆ. ನೋಡಿ, ತುಪ್ಪ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತೀನಿ. 1 ಸ್ಪೂನ್ ರಾಗಿ ಹಿಟ್ಟು ಹಾಕ್ತೀನಿ. ತಣ್ಣೀರಿಗೆನೆ 1 ಸ್ಪೂನ್ ರಾಗಿ ಹಿಟ್ಟು ಹಾಕಿ ಕ್ಲೀನಾಗಿ ಗಂಟಿಲ್ದ ರೀತಿ ಸ್ಪ್ಯಾಚುಲಾದಲ್ಲಿ ಕಲಿಸ್ಕೊಬಿಡ್ತೀನಿ. ನೋಡಿ, ಈ ರೀತಿ ಕಲಿಸ್ಕೋಬೇಕು. ತಣ್ಣೀರಿಗೆನೆ ಮೊದಲು 1 ಸ್ಪೂನ್ ಹಿಟ್ಟನ್ನ, ಆಮೇಲೆ ಸ್ಟವ್ ಆನ್ ಮಾಡಿ ಇಡ್ತೀನಿ. ಇವಾಗ ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಮರಳೋ ತನಕ ಹಸಿಟ್ಟು ಹಾಕಬಾರ್ದು, ಚೆನ್ನಾಗಿ ಕುದಿ ಬರಲಿ. ನೋಡಿ, ಹೀಗೆ ಕುದೀತಾ ಇರಬೇಕು. ಆ ಟೈಮಲ್ಲಿ ಹಸಿಟ್ಟು ಹಾಕಬೇಕು. ಸ್ವಲ್ಪ ಸಿಮ್ಮಿಗಿಟ್ಬಿಟ್ಟು ಸ್ವಲ್ಪ 1-2 ನಿಮಿಷ ಬೇಯಕ್ಕೆ ಬಿಡೋಣ. ಅರ್ಧ ಕಪ್ಪು ಕರೆಕ್ಟ್ ಅಳತೆ. ನಾವು ರಾಗಿ ಮುದ್ದೆ ಮಾಡ್ಕೊಳ್ತೀವಲ್ಲ ಊಟಕ್ಕೆಲ್ಲ, ಅದೇ ರೀತಿ ಇದನ್ನು ಮಾಡೋದು. ಇದು ಹಿಟ್ಟು ಬೆಂದಷ್ಟು ಕಡುಬು ಒಡೆಯಲ್ಲ. ನಾನು ರಾಗಿದು ಮಾಡ್ತಾಯಿದ್ದೀನಿ. ನೀವು ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು, ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಆಲ್ರೆಡಿ ಅಕ್ಕಿ ಹಿಟ್ಟನ್ನು ತೋರಿಸಿದ್ದೀನಿ. ಇದು ರಾಗಿ ಹಿಟ್ಟು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೆ ರಾಗಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಇಷ್ಟು ಬೆಂದಾದಮೇಲೆ ಒಂದು ಸ್ಪ್ಯಾಚುಲನ್ನು, ಮುದ್ದೆ ಕೋಲು ಯಾವುದಾದ್ರು ಹಾಕಿ ತಿರುಗೋಣ. ನಾವು ಸೇಮ್ ಊಟಕ್ಕೆ ಮಾಡ್ಕೋತೀವಲ್ಲ ರಾಗಿ ಮುದ್ದೆ, ಅದೇ ರೀತಿ ಮಾಡ್ಕೋಬೇಕು. ಗಂಟಿಲ್ಲದ ರೀತಿ ಎಲ್ಲ ಮುದ್ದೆ ಎಲ್ಲ ಒಟ್ಟಿಗೆ ಗಟ್ಟಿಯಾಗುತ್ತೆ. ಅಲ್ಲಿವರೆಗೆ ತಿರುಗ್ತಾ ಇರೋಣ. ಗಂಟೆಲ್ಲ ಒಡ್ಕೊಳ್ಳುತ್ತೆ. ಕೈ ಬಿಡದೆ ತಿರುಗಿಸ್ತಾ ಇರಬೇಕು.
ಅದು ಸ್ವಲ್ಪ ಬೇಯಲಿ. ಸ್ವಲ್ಪ ಸಿಮ್ಮಲ್ಲಿಟ್ಟು ಬೇಯಕ್ಕೆ ಬಿಡೋಣ. ತಿರುವಾದ್ಮೇಲೆ ಇವಾಗ ಮುಚ್ಚಳ ತೆಗೆದು ಸ್ಟವ್ ಆಫ್ ಮಾಡಿಬಿಡೋಣ. ನಿಮಗೆ ಅಕಸ್ಮಾತ್ ಹಿಟ್ಟು ಏನಾದರೂ ತೆಳ್ಳಿ ಆಯಿತು ಅಂದರೆ ಬೇಕಾದ್ರೆ ಮೇಲೆ ಹಸಿಟ್ಟು ಹಾಕ್ಕೊಳ್ಳಿ. ಒಂದೊಂದು ಹಿಟ್ಟು ಒಂದೊಂದು ಥರ ಇರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಇದು ಹಿಟ್ಟು ರೆಡಿಯಾಗಿದೆ ಕಡುಬಿಗೆ. ನೋಡಿ, ನಾನು ಇಷ್ಟೇ ಮಾಡ್ಕೊಂಡಿರೋದು, ಅರ್ಧ ಕಪ್ ಹಿಟ್ಟು ಮಾಡ್ಕೊಂಡಿರೋದು. ಇದರಲ್ಲಿ ಒಂದೊಂದು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ಆರಕ್ಕೆ ಇಟ್ಟಿದ್ದೀನಿ ತಟ್ಟೆಗೆ ಹಾಕಿ. ಇಲ್ಲಿ 2 ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಬೇಕಾದ್ರೆ ಪ್ರೆಸ್ಸಿಂಗ್ ಮಿಷನಲ್ಲಿ ಮಾಡ್ಕೋಬೋದು. ನಾನು ಇಷ್ಟಕ್ಕೆ ಯಾಕೆ ಪ್ರೆಸ್ಸಿಂಗ್ ಮಿಷನ್ ಅಂತ ತೊಗೊಳ್ಳಿಲ್ಲ, ಕೈಯಲ್ಲೇ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಉಂಡೆ ಮಾಡ್ಕೊಬಿಟ್ಟು ಇದ್ರ ಮೇಲೆ ಇಟ್ಕೊಂಡು ತಟ್ಕೊಳ್ಳೋಣ. ಚಪಾತಿ ಥರ ಸಣ್ಣ ಸಣ್ಣ ಪೂರಿ ಥರ ತಟ್ಕೋಬೇಕು. ಈ ರೀತಿ ಕವರ್ ಮೇಲೆ ಒಂದು ಉಂಡೆ ಹಾಕ್ಕೊಂಡು ಇನ್ನೊಂದು ಪೇಪರ್ನ ಮೇಲೆ ಇಟ್ಕೊಬಿಟ್ಟು ಈ ಥರ ತಟ್ಕೊಳ್ಳೋದು. ಈ ಥರ ರೊಟ್ಟಿ ಥರ ತಟ್ಕೊಳ್ಳಿ. ಇವಾಗ ಎತ್ಕೊಳ್ಳೋಣ. ಈ ಕಲಸಿರೋದ್ರಿಂದ ಒಂದು ಉಂಡೆ ಮಾಡಿಕೊಂಡು ಎತ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಮಡ್ಚೋದು. ಈ ರೀತಿ ಮಡ್ಚಿಬಿಟ್ಟು ಅಂಚು ಕಟ್ಕೊಳ್ಳೋಣ. ನೋಡಿ, ಈ ರೀತಿ ಎತ್ಕೊಂಡಿದ್ದೀನಿ. ಈ ರೀತಿ ಅಂಚನ್ನ ಮುಚ್ಚಬೇಕು. ಎಣ್ಣೆ ಕೈ ಮಾಡಿಕೊಂಡು ಈ ರೀತಿ ಮುಚ್ಚಿಬಿಡೋಣ. ಮುಚ್ಚಕ್ಕಾದ್ರೂ ಮುಚ್ಬೋದು, ನೀವು ಬೇಕಾದ್ರೆ ಹಾಗೆ ಬಿಡ್ಬೋದು. ಇಲ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಚಿದ್ದೀನಿ. ಈ ರೀತಿ ಜೋಡಿಸೋಣ ಪ್ಲೇಟ್ಗೆ. ಇದೇ ರೀತಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ರಾಗಿದು ನಮ್ಮನೆ ಈ ರೀತಿ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಆ ರೀತಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ರಾಗಿದು ತುಂಬ ಒಳ್ಳೆಯದು. ಅಕ್ಕಿದು ಮಾಡ್ಬೋದು, ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಈ ರೀತಿ ನೀವು ಮಾಡ್ಕೊಳ್ಳಿ ಕಡುಬನ್ನ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಕಾದ್ಮೇಲೆ ಈ ಸ್ಟ್ಯಾಂಡನ್ನು ಇಡೋಣ. ಹೀಗಿಟ್ಟು 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿ. ಇದು 10 ನಿಮಿಷ ಹೈ ಫ್ಲೇಮು, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿ. ನೋಡಿ, ಈ ರೀತಿ ಬೆಂದಿದೆ. ಇವಾಗ ಇದನ್ನು ತಣ್ಣಗಾದ್ಮೇಲೆ ಸರ್ವ್ ಮಾಡೋಣ. ಈಚೆ ತೆಗೆದು ಈ ರೀತಿ ಸರ್ವ್ ಮಾಡಿ ಕೊಡೋದು ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ರಾಗಿದು ಮಾಡಿ ನೋಡಿ ಈ ರೀತಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ಹೊಸ ರುಚಿಯೊಂದಿಗೆ. ಬಾಯ್.